ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರೂಜಿಯರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿನಾ ವೆಂಕಟೇಶಂ ನನಾಥೋ ನನಾಥೋ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ನಮಸ್ಕಾರ. ಓಕೆ, ದಿನನಿತ್ಯ ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿ ಅವರು ಎಲ್ಲದಕ್ಕೂ ಒಂದು ತಂತ್ರವನ್ನ ಕೊಡ್ತಾನೆ ಬಂದಿದ್ದಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಅವ್ರು ಮಾತನಾಡ್ತಾ ಇರುವಂತ ವಿಷಯ, ದಿನನಿತ್ಯದ ನಮ್ಮ ಲೈಫ್ ಅಲ್ಲಿ ಖಂಡಿತ ದುಡ್ಡು ತುಂಬಾ ಖರ್ಚಾಗ್ತದೆ. ಏನ್ ಮಾಡೋದು, ಹಣನೇ ಉಳ್ಸಕ್ ಆಗ್ತಾ ಇಲ್ಲ, ದುಡ್ದಿರೋ ದುಡ್ಡೆಲ್ಲ ಸೇವಿಂಗ್ಸ್ ಮಾಡಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ಒಂದು ವಿಷಯಕ್ಕೆ ಖರ್ಚಾಗ್ತಾನೆ ಇದೆ ಅಂತ ಟೆನ್ಷನ್ಸ್ ಎಲ್ರಿಗೂ ಇರುತ್ತೆ. ಸೊ ಇವತ್ತು ಅದಕ್ಕೆ ಇಂಡಿಕೇಶನ್ ಯಾವ ರೀತಿ ಬರುತ್ತೆ ಹಣ ಖರ್ಚಾಗೋದಕ್ಕೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನೋಡಿ, ಜಾತಕದಲ್ಲಿ ನಮ್ಮ ನಕ್ಷತ್ರ ನಾಡಿ, ನಾವಾಗ್ಲೂ ಹೇಳ್ತಾ ಇರ್ತೀವಿ, ನಕ್ಷತ್ರ ನಾಡಿಲಿ ಹಣ ಬರ್ತಾ ಇಲ್ಲ ಅಂತಂದ್ರೆ 11ನೇ ಮನೇಲಿ ಇರಲ್ಲ, 11 ಅನ್ನೋದು ಕಾಂಬಿನೇಷನ್ ಬರಲ್ಲ. ದಶಾಭುಕ್ತಿ ಅಂತರ್ಭುಕ್ತಿ ನಾವು ನೋಡ್ಕೊಳ್ಬಹುದು. ಬಹಳ ಈಸಿ, ಜ್ಯೋತಿಷ್ಯ ಬಹಳ ಈಸಿ, ತುಂಬಾ ಈಸಿ, ಏನು ಕಾಂಪ್ಲಿಕೇಶನ್ ಇಲ್ಲ. 1600 ಜನ ಆಲ್ರೆಡಿ ಕಲ್ತಿದ್ದಾರೆ. ಇದೇ ಮಾರ್ಚ್ 4ನೇ ತಾರೀಕು ಮೈಸೂರಲ್ಲಿ ಮಾಡ್ತಾ ಇದ್ದೀನಿ, ಮತ್ತೆ 25ನೇ ತಾರೀಕು ಹುಬ್ಳಿಲಿ ಮಾಡ್ತಾ ಇದ್ದೀನಿ. ಬನ್ನಿ, ಸೇರ್ಕೊಳ್ಳಿ. 4 days ಅಲ್ಲಿ ಕಲಿಯಕ್ಕೆ ಏನಪ್ಪ ಆಗುತ್ತೆ? ಡೌಟ್ ಡೌಟ್ ಡೌಟ್. ಯಾಕೆ ಡೌಟ್? ನೋ ಡೌಟ್, 100% ನೋ ಡೌಟ್. ಯಾವುದು ವರಿ ಮಾಡಬೇಡಿ, ಬಹಳ ಈಸಿ ಆಗಿರ್ತಕ್ಕಂಥದ್ದು. ನಮ್ಮ ದಶಾಭುಕ್ತಿಗಳು ಏನೇನು ತೋರಿಸ್ತಾ ಇದೆ, ಇಂಡಿಕೇಶನ್ ಮಾಡುತ್ತೆ. ಹಣ ಬರ್ತಾ ಇದೆಯೋ ಇಲ್ವೋ ಈಸಿಯಾಗಿ ನೋಡ್ಬೋದು. ನಿಮ್ಮ ಜೀವನ ಯಾರ್ಯಾರ ಹತ್ರನ ತೋರಿಸಿ ಅವ್ರ ಹತ್ರ ತಿಳ್ಕೊಳ್ಳೋದಕ್ಕಿಂತ ನಿಮ್ಮ ಭವಿಷ್ಯ ನೀವೇ ತಿಳ್ಕೊಳ್ಳಿ, ಅದ್ಭುತವಾಗಿರುತ್ತೆ, ಈಸಿಯಾಗಿರುತ್ತೆ. ಈಗ ನೆಕ್ಸ್ಟ್ ನಾನೇನು ಮಾಡ್ಬೋದು, ನಾನು ತಿಳ್ಕೊಬೋದು. ಎಲ್ಲಿವರೆಗೂ ವಾಹಿನಿಲಿ ಇರ್ತೀನಿ, ತಿಳ್ಕೊಂಡಿದ್ದೀನಿ, ಗೊತ್ತಿದೆ. ಎಲ್ಲಿವರೆಗೂ ಪಾಠ ಮಾಡ್ಬೇಕು ಸಾಧ್ಯ, ಆ ಕಾಂಬಿನೇಷನ್ ಗೊತ್ತಿದೆ. ಸೊ ಅಲ್ಲಿವರೆಗೂ ನಾವು ಮಾಡ್ಬೋದು. ಅಲ್ಲಿವರೆಗೂ ಹೆಚ್ಚಿನ ಜನಗಳನ್ನ ಕರೀತೀನಿ, ಬನ್ನಿ ಬನ್ನಿ. ಯಾಕಂದ್ರೆ ಎಲ್ಲಾನು ಅಷ್ಟೇ, ಭಗವಂತ ಏನ್ ಮಾಡ್ತಾನೆ, ಇದರ ಸೈಕಲ್ ಇದ್ದಂಗೆ. ಕೆಳಗಿರೋರು ಮೇಲೆ ಹೋಗ್ತಾರೆ, ಮೇಲಿರೋರು ಕೆಳಗೆ ಬರ್ತಾ ಇರ್ತಾರೆ. ಆ ಸೈಕಲಲ್ಲಿ ಒಳ್ಳೊಳ್ಳೆ ಸೈಕಲ್ ಬಂದಾಗ ನಾವು ಹೆಚ್ಚಿನ ಪಕ್ಷ ಅದನ್ನ ಉಪಯೋಗಿಸ್ಕೊಂಡ್ರೆ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ದುಡ್ಡಿನ ವಿಚಾರ ಬಗ್ಗೆ ಮಾತಾಡಿದಾಗ 12 ಅಂತ ಹೆಚ್ಚಾಗಿ ಬಂದಾಗ ಹೆಚ್ಚು ದುಡ್ಡು ಖರ್ಚಾಗತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 5-8-12 ಕಾಂಬಿನೇಷನ್ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. 5-8-12 ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಂಬಿನೇಷನ್. 5-8-12 ಬಂತು ಅಂತಂದ್ರೆ ಬಿಸ್ನೆಸ್ಗೆ ಏನಾದ್ರು ದುಡ್ಡು ಖರ್ಚಾಕೆ ಹಾಳು ಮಾಡ್ಕೊಳ್ಳುವಂಥದ್ದು. ಯಾರೋ ಸಡನ್ ಆಗಿ ಮನೆಗೆ ಬಂದ್ಬಿಡ್ತಾರೆ, ಮನೆಗೆ ಬಂದು ಈಗಲೇ ಕೊಟ್ಬಿಟ್ಟೆ, ಈಗ ನಾಳೆ ಕೊಟ್ಬಿಟ್ಟೆ, ಇನ್ನೇನು 2 ದಿವಸ ಅರ್ಜೆಂಟು, ಚೆಕ್ ಇಟ್ಕೊಳ್ಳಿ, ಅದಿಟ್ಕೊಳ್ಳಿ, ಪೇಪರ್ ತಗೊಂಬಿಡಿ ಅಂತ 2 ಲಕ್ಷ 3 ಲಕ್ಷ ತಗೊಳ್ಳೋವಂಥದ್ದು. ಅಥವಾ ಸಡನ್ ಆಗಿ ನಿಮ್ಮಲ್ಲಿ ಏನಾದ್ರು ಒಡವೆ ಇರ್ತಕ್ಕಂಥದ್ದನ್ನ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಗ್ರಹಚಾರ ಹಿಂಗೆ ಕೆಡೋದು, ಕೊಟ್ಬಿಡ್ತೀವಿ ಸಡನ್ ಆಗಿ. ಆ ಮೊಮೆಂಟ್ ಅಲ್ಲಿ ನಿಮಗೂ ಒಂಥರ ಮಂಕ್ ಬಡ್ದಂಗೆ ಆಗುತ್ತೆ. ಗ್ರಹಗಳು ಮಾಡ್ತಕ್ಕಂಥದ್ದು, ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು ಯಾರಿಗೋ ಒಬ್ರಿಗೆ ಶ್ಯೂರಿಟಿ ಕೊಡೋದು ಮಾಡ್ಬಿಡೋವಂಥದ್ದು, ಇದನ್ನೆಲ್ಲ ನಡೆಯುತ್ತೆ. ಇದೆಲ್ಲ ನಡೆದಿದ ತಕ್ಷಣ 1 ವರ್ಷ 2 ವರ್ಷ 5 ವರ್ಷ 6 ವರ್ಷ 10 ವರ್ಷ ಆದ್ರೂ ಆ ದುಡ್ಡು 1 ರೂಪಾಯಿ ವಾಪಸ್ ಬಂದಿರಲ್ಲ. ಅಲ್ದಾಡಿ 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 ಚಪ್ಲಿನೂ ಸೋದೋಗಿರುತ್ತೆ, ಮನ್ಸುಗಳು ಕೆಟ್ಟೋಗಿರುತ್ತೆ. ಅತಿ ಆತ್ಮೀಯರಿರ್ತಕ್ಕಂಥವ್ರೆಲ್ಲ ಹಣಕಾಸಿಂದ ದೂರ ಆಗ್ತಕ್ಕಂಥದ್ದು. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಣದವರು ಎಷ್ಟೇ ಫ್ರೆಂಡ್ ಆಗಿರ್ಲಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದು ವಿಚಾರ. ಇನ್ನೊಂದು ವಿಚಾರ, ಬಹಳಷ್ಟು ಜನ ಯಂಗ್ಸ್ಟರ್ಸ್ ಅವರ ತಂದೆ ತಾಯಿಗಳು, ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದಾರಲ್ಲ, ಅವರ ತಂದೆ ತಾಯಿಗಳಿಗೆ ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಹಣಗಳನ್ನ ತಗೊಂಡೋಗಿ ಫ್ರೆಂಡ್ಸ್ಗಳನ್ನ ಕೊಡತಕ್ಕಂಥದ್ದು, ಅವ್ರಿಗೆ ಏನೋ ಸಹಾಯ ಮಾಡ್ತಕ್ಕಂಥದ್ದು. ದಯವಿಟ್ಟು ಅದೊಂದು ಕೆಟ್ಟ ಕೆಲಸ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಒಬ್ಬನಿಗೆ ಸಹಾಯ ಮಾಡಬೇಕು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅವನಿಗೆ ಊಟ ಏನಾದ್ರು ಬೇಕು ಅಂದ್ರೆ ಹಾಕಿ ಕರ್ಕೊಂಡೋಗಿ ಒಂದು ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟ್ಲಲ್ಲಿ ಕೊಡಿಸ್ಬಿಡಿ. ಅವನೇನೋ 5 ಸ್ಟಾರ್ ಹೋಟ್ಲು, ನಿಮ್ಮ ಹತ್ರ ದುಡ್ಡು ಇದೆಯಾ, ಅವ್ನು ಸಹಾಯ ಮಾಡ್ಬೇಕಾ, 5 ಸ್ಟಾರ್ ಹೋಟ್ಲಲ್ಲಿ ಕರ್ಕೊಂಡೋಗಿ ಊಟ ಮಾಡಿಸ್ಬಿಡಿ. ಯಾಕಂದ್ರೆ ನೀವು ಏನಾರು ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಅಂತಾನೆ ನಮ್ಮ ಇದರಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಇದೆ, ಎಲ್ಲಾ ಸಿಸ್ಟಮು ಇದೆ. ಬ್ಯಾಂಕ್ ಅವ್ರು ಯಾರಿಗೂ ಫ್ರೀ ದುಡ್ಡು ಕೊಡಲ್ಲ. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀಟಾಗಿ ಚೆಕ್ ಮಾಡಿ ಇವನಿಗೆ ವಾಪಸ್ ಕೊಡ್ತಕ್ಕಂಥ ಅರ್ಹತೆ ಮತ್ತೆ ಇವರು ವಾಪಸ್ ಕಿತ್ಕೊಳ್ತಕ್ಕಂಥ ಶಕ್ತಿ ಎರಡನ್ನೂ ಮ್ಯಾಚ್ ಮಾಡ್ಕೊಂಡು ಹಣ ಕೊಡ್ತಾರೆ ಬ್ಯಾಂಕಲ್ಲಿ. ಬಹಳಷ್ಟು ಜನ ಇಲ್ಲೇ ಆಗ ಈ ಚೀಟಿಗಳು ಮಾಡ್ಬಿಡ್ತಾರೆ, ಚೀಟಿ ಬಂದಿರೋ ದುಡ್ಡು ಕೊಟ್ಬಿಡ್ತಾರೆ. ಮತ್ತೆ ಮನೇಲಿ ಹಸ್ಬೆಂಡ್ ಗೊತ್ತಿಲ್ಲದೆ ಇರೋದು ಏನೋ ಒಂದು ಮಾಡಿ ಒಡವೆಗಳೆಲ್ಲ ಯಾರಿಗೋ ಫ್ರೆಂಡ್ ಕೊಟ್ಬಿಡ್ತಕ್ಕಂಥದ್ದು, ಇದೆಲ್ಲ ಮಾಡ್ಕೊಳ್ತಾರೆ. ಬೇಡ, ಇದೆಲ್ಲಾನು ನಕ್ಷತ್ರ ನಾಡಿಲಿ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಒಮ್ಮೆ ನಕ್ಷತ್ರ ನಾಡಿಲಿ ನೀವು ಆ ಕ್ಲಾಸಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ರೆ ಖಂಡಿತ ನಿಮ್ ಲೈಫಲ್ಲಿ ಈ ತರ ಒಂದು ಘಟನೆಗಳು ಏನಾರು ಆಗುತ್ತಾ ನೋಡ್ಕೋಬಹುದು. ಖಂಡಿತ 12 ಬರ್ತಾ ಇದೆ, 5-8-12 ಬರ್ತಾ ಇದೆ, ಕೇರ್ಫುಲ್ ಆಗಿರ್ಬೇಕು. ನಾನು ಯಾರಿಗೂ ಹಣ ಕೊಡಲ್ಲ, ಎಂತವ್ರು ಬಂದ್ರೂ ಇಲ್ಲ, ನನ್ನ ಹತ್ರ ಇಲ್ಲ, ಬೇಕಾ ತಗೋ. ಅದು ಹೇಗೆ ಕೊಡಬೇಕು ಅಂದ್ರೆ ನಿಮ್ಗೆ ಅದು ವಾಪಸ್ ಬರದೇ ಹೋದ್ರೂ ಚಿಂತೆ ಇಲ್ಲ. ನೀವು ಯಾರಿಗಾರು ಸಹಾಯ ಮಾಡ್ಬೇಕು ಅಂತಂದ್ರೆ ಆ ಕೊಟ್ಟಿರ್ತಕ್ಕಂಥ ಹಣ ತಿರುಗಿಸದೇ ಹೋದ್ರೂ ಚಿಂತೆ ಇಲ್ಲ ಅನ್ನೋ ಒಂದು ಲೆವೆಲ್ ಅಷ್ಟು ಮಾತ್ರ ನೀವು
ಹಣವನ್ನು ಕೊಡ್ತಕ್ಕಂಥದ್ದು ಒಳ್ಳೇದಾಗುತ್ತೆ. ಈ 6-8-12 ಕಾಂಬಿನೇಷನ್ ವ್ಯಾಜ್ಯವನ್ನು ತಂದು ಕೊಡುತ್ತೆ. 7-8-12 ಕಾಂಬಿನೇಷನ್ ನಿಮಗೆ ಹೊಡೆದಾಟ ತಂದು ಕೊಟ್ಬಿಡುತ್ತೆ. 2-8-12 ಕಾಂಬಿನೇಷನ್ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಗೊತ್ತಾಗ್ಬಿಡುತ್ತೆ, ಯಾರಿಗೋ ದುಡ್ಡು ಕೊಟ್ಟಿರೋದು ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಕಾಂಬಿನೇಷನ್ ನಕ್ಷತ್ರ ನಾಡಿಲಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಕಂಡುಹಿಡಿತಕ್ಕಂಥದ್ದು. ಯಾವ ಜ್ಯೋತಿಷ್ ಹತ್ರ ಹೋದ್ರು ನೀವು ಈ ತರ ಆಗಿದೆ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ. ನಕ್ಷತ್ರ ನಾಡಿಲಿ 1600 ಜನಕ್ಕೂ ಈ ಪಾಠವನ್ನು ಹೇಳ್ಕೊಟ್ಟು ಅವರು ಎಲ್ಲರಿಗೂ ಹತ್ರ ಯಾರಾದ್ರೂ ಒಬ್ರು ಜಾತಕ ಕೊಟ್ಬಿಟ್ಟು 1600 ಹತ್ರ ಕೇಳಿದ್ರು ಒಂದೇ ಆನ್ಸರ್ ಹೇಳ್ತಾರೆ, ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ಅದ್ಭುತವಾಗಿರ್ತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ ಒಂದೇ ಒಪಿನಿಯನ್ ಬರದೇ ಇರೋ ಕಾರಣ ಈ ಕಾಂಬಿನೇಷನ್ ಅವ್ರ ಹತ್ರ ಇಲ್ಲ. ಅದನ್ನ ಫಸ್ಟ್ ನೋಡ್ಕೋಬೇಕು. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಒಂದು ಇಂಡಿಕೇಶನ್, ಮನೆಯಲ್ಲಿ ಒಂದು ಇಂಡಿಕೇಶನ್ ಗೊತ್ತಾಗುತ್ತೆ, ಹಣ ಹೇಗೆ ಜಾಸ್ತಿ ಹೋಗ್ತಾ ಇದೆ ಅಂತ ಒಂದು ಇಂಡಿಕೇಶನ್. ಹೇಗೆ ಆ ಇಂಡಿಕೇಶನ್ ಗೊತ್ತಾಗುತ್ತೆ ಅಂತ ನನ್ನ ಕಾರ್ಯಕ್ರಮ ಕೊನೆ ಭಾಗದಲ್ಲಿ ಹೇಳ್ತೀನಿ. ಸರಿ ಗುರುಜಿ, ಒಂದು ಕರೆ ಸುದ್ವಾಗಿದೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಪ್ರಿಯಾ ಅವರೇ. ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಾ? ಚಿತ್ರದುರ್ಗದಿಂದ. ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕಾಯ್ತು. ಅವ್ರ ಹೆಸರು ಹೇಳಿ. ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಅಂತ. ಅವ್ರ ಡೇಟ್ ಆಫ್ ಬರ್ತ್ 14/6/91. 14/6/91. ಸರಿ, ಹುಟ್ಟಿರುವಂತ ಟೈಮಿಂಗ್ಸ್ 3:20 ಬೆಳಗ್ಗೆ. ಓಕೆ, ಜಾಗ ಚಿತ್ರದುರ್ಗ. ಸರಿ, ಏನ್ ಕೇಳ್ಬೇಕಿತ್ತು ಅವ್ರ ಬಗ್ಗೆ? ಅದು ಅವ್ರದ್ದು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂತಂದ್ರೆ. ಹೌದಾ? ಸರಿ, ಗುರುಜಿ ಅವ್ರು ಮಾತನಾಡ್ತಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಯಾವ ಊರಲ್ಲಿ ಮಾತಾಡ್ತಾರೆ? ನಕ್ಷತ್ರ ನಾಡಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಹೌದಾ, ನೋಡ್ತಾ ಇರ್ತೀರಾ? ಡೈಲಿ ದಿನನಿತ್ಯ ನೋಡ್ತಾ ಇರ್ತೀನಿ. ಖಂಡಿತ ಸರ್. ಅದು ರಾತ್ರಿ ಹೊತ್ತು ಬರ್ತಾ ಇದೀವಿ, ಹೊಸ ಒಂದು ಸಂಚಲನ ಮೂಡಿಸ್ತಾ ಇದೀವಿ. 10 ಗಂಟೆಗೆ ಬರುವಂತದ್ದು ಜ್ಯೋತಿಷ್ಯ. ಟ್ರಾಫಿಕ್ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ನಾವು ಬರ್ತಾ ಇದೀವಿ. ಬೆಳಿಗ್ಗೆ ಹೊತ್ತು ಫುಲ್ ಟ್ರಾಫಿಕ್, ಜನಗಳಿಗೆ ಕನ್ಫ್ಯೂಷನ್. ಇವ್ರು ನೋಡದ ಅವ್ರದ್ದು ನೋಡದ, ಅವ್ರದ್ದು ನೋಡದ ಇವ್ರು ನೋಡದ. ನಾವು ಊಟ ಮಾಡಿ ಕೂತ್ಕೊಂಡಿರ್ತೀವಿ. ಬೆಸ್ಟ್ ಟೈಮ್. ಒಳ್ಳೇದಾಗ್ಲಿ. ಇಲ್ಲಿ ನೋಡಿ, ನಿಮ್ದು ಮಿಥುನ ರಾಶಿ ಬರ್ತಾ ಇದೆ. ನಿಮ್ ಸಿಸ್ಟರ್ದಲ್ವಾ ಇದು? ಹೌದು. ಮಿಥುನ ರಾಶಿ ಬರ್ತಾ ಇದೆ, ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಪ್ರಸ್ತುತ ಶನಿ ದಶೆ ನಡೀತಾ ಇದೆ. 2019 ಶುಕ್ರ ಭುಕ್ತಿ. ಶನಿ ಮತ್ತೆ ಶುಕ್ರ ನೋಡೋಣ. ನೋಡಿ, ಇಲ್ಲಿ ಯಾವಾಗ 2, 4, 9, 11 ತುಂಬಾ ಚೆನ್ನಾಗಿ ಓದ್ತಾರೆ. ಎಕ್ಸಲೆಂಟ್ ಸ್ಟಡಿ ನಾಲೆಜ್ ಇದೆ, ಸ್ಟಡಿ ಮೇಲೆ ಇಂಟ್ರೆಸ್ಟ್ ಇದೆ. ಏನ್ ಓದಿದ್ದಾರೆ? ಅವ್ರು BCA ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? BCA. BCA ಮಾಡಿದ್ದಾರೆ. ಏನ್ ಓದಬೇಕು ಅಂತಿದ್ದಾರೆ? ಅವ್ರಿಗೆ MBA ಮಾಡ್ಬೇಕು ಅಂತಿದೆ. ಯಾಕಂದ್ರೆ 10-11 ಕಾಂಬಿನೇಷನ್ ಬಂದಾಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, MBA ಮಾಡ್ಬೋದು. ಯಾವುದೇ ರೀತಿ ಗೊಂದಲ ಇಲ್ಲ. ಖಂಡಿತ 2, 4, 5, 9, 11 ಬಂದ್ರೆ ಎಕ್ಸಲೆಂಟ್ ಆಗಿ ಮಾಡ್ತಾರೆ. MBA ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಮತ್ತೆ ಫಿನಾನ್ಸ್ ಸೈಡ್ ಅಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ, ಅಥವಾ HR ಸೈಡ್ ಮಾಡ್ಕೋಬಹುದು. 2, 4, 7, 10, 11, 3, 4, 9, 12 ಹೊರದೇಶಕ್ಕೆ ಹೋಗಿ ಓದ್ಬೋದು. ನಿಮಗೆ ಅನುಕೂಲ ಇತ್ತು ಅಂತಂದ್ರೆ ಹೊರದೇಶಕ್ಕೆ ಹೋಗಿನೂ ಓದ್ಕೋಬಹುದು. ಯಾಕಂದ್ರೆ 3, 9, 12 ಕಾಂಬಿನೇಷನ್ ಬರ್ತಾ ಇದೆ. ಯಾವ್ದಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ಕಾಲೇಜಸ್ ಅಲ್ಲಿ MBA ಮಾಡಬೇಕು, 1 year ಕೋರ್ಸ್ ಮಾಡಬೇಕು, ಅಲ್ಲಿ ಪ್ಲೇಸ್ಮೆಂಟ್ ಇದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬೇಕು, ಎಲ್ಲಾನು ಚೆನ್ನಾಗಿದೆ ಸರ್. ಯಾವುದೇ ರೀತಿ ತೊಂದರೆ ಇಲ್ಲ, ಅನುಮಾನನೇ ಇಲ್ಲ. ಏನಾದ್ರು ಎಕ್ಸ್ಟ್ರಾ ಕ್ವಶನ್ ಇದ್ರೆ ಕೇಳಿ. ಈಗ ಅವರು TCS ಕೆಲಸ ಮಾಡ್ತಾ ಇದ್ದಾರೆ, IT ಕೆಲಸ ಮಾಡ್ತಾ ಇದ್ರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಅವರು MBA ಮಾಡ್ಕೊಂಡು ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತಿದ್ದಾರೆ. ಹೌದು. ಓಕೆ, ಖಂಡಿತ ಮಾಡ್ಬೋದು. ಇದಕ್ಕೆ ಒಂದು ಸಣ್ಣದೊಂದು ಕೆಲಸ ಆಗ್ಬೇಕು, ಅವ್ರು ಅನ್ಕೊಂಡಿರೋದು ಆಗ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಪರಿಹಾರ. ಇಲ್ಲಿ ನೋಡಿ, 2 ತರ ಇದೆ. ಶನಿ ದಶೆ ನಡೀತಾ ಇದೆ, 10-11 ಬರ್ತಾ ಇದೆ. ಶುಕ್ರ ಶನಿಯ ನಕ್ಷತ್ರದಲ್ಲಿದೆ, 10-11 ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಶನಿ ವಿಶೇಷವಾಗಿ ಏನ್ ಮಾಡ್ಬೋದು ಅಂತಂದ್ರೆ, ಈ ಶನಿವಾರ ಬರ್ತಕ್ಕಂಥ ದಿವಸ ಸಂಜೆ 6 ಗಂಟೆಯಿಂದ 7 ಗಂಟೆಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಒಂದೇ ಒಂದು ಸತಿ ಒಂದು 800 ಗ್ರಾಮ್ ಎಳ್ಳನ್ನು ದಾನ ಮಾಡಿ. 800 ಗ್ರಾಮ್ ಎಳ್ಳನ್ನು ದಾನ ಮಾಡಿ. ಖಂಡಿತ ಅವ್ರು ಅನ್ಕೊಂಡಿರೋದು ಖಂಡಿತ ಪೂರೈಕೆ ಆಗುತ್ತೆ. ಯಾವುದೇ ರೀತಿ ವರಿ ಮಾಡ್ಬಿಡಿ. ತುಂಬಾ ಚೆನ್ನಾಗಿ ಓದ್ತಾರೆ, ತುಂಬಾ ಚೆನ್ನಾಗಿ ಕೆಲಸದಲ್ಲಿದ್ದಾರೆ, ಎಲ್ಲಾ ರೀತಿನೂ ಚೆನ್ನಾಗಿದೆ, ಅದ್ಭುತವಾಗಿದೆ. ಬುಧ ದೇಶದಲ್ಲಿ ಕೆಲಸ ಬಿಡತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಬುಧ ದೇಶದಲ್ಲಿ ಕೆಲಸಕ್ಕೆ ಹೋಗಲ್ಲ, ಏನೋ ಮನೇಲಿ ಇರತಕ್ಕಂಥದ್ದು ಏನೋ ಒಂದಾಗುತ್ತೆ, ಅಥವಾ ಫಾರಿನ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಗುರುಜಿ ಅವರೇ, ಎಷ್ಟೊಂದ್ ಜನ ಸಾಕಷ್ಟು ಜನ ಕ್ಲಾಸಸ್ ಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ನಿಮ್ಗೊಂದು ವಿಷಯ ಗೊತ್ತಿದೆಯೋ ಗೊತ್ತಿಲ್ವಾ? ಯಾಕಂದ್ರೆ ರಿಜಿಸ್ಟರ್ ಡೀಟೇಲ್ಸ್ ನ ನೋಡ್ತಾ ಇದ್ದಾಗ 4 ಜನ ದುಬೈಯಿಂದ ಬರ್ತಾ ಇದಾರೆ ಕ್ಲಾಸಸ್ ನ ಅಟೆಂಡ್ ಆಗೋದಕ್ಕೆ. ಗೊತ್ತಿತ್ತಾ ನಿಮ್ಗೆ ಈ ವಿಷಯ? ಇಲ್ಲ, ಇವತ್ತು ಬೆಳಿಗ್ಗೆ ಒಬ್ರು ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ತಾರಾ ಮೇಡಮ್ ಅಂತಿದ್ದಾರೆ, ಅವರು ಹ್ಯಾಂಡಲ್ ಮಾಡ್ತಾರೆ, ನಮ್ಗೆಲ್ಲ ಹ್ಯಾಂಡಲ್ ಮಾಡ್ತಾರೆ ತುಂಬಾ ಜನ. ಅವ್ರು ಫೋನ್ ಮಾಡಿದ್ರು, ಈ ತರ ಸರ್ ನೀವು, ಅವ್ರು ಏನ್ ಕೇಳಿದ್ರು ಗೊತ್ತಾ, ಸರ್ ನೀವು ಏಪ್ರಿಲ್ 22 ಗ್ಯಾರಂಟಿನಾ ಸರ್ ಮಾಡೋದು ಅಂತ.
ನಾನು ಏನಪ್ಪ ಹಿಂಗ್ ಕೇಳ್ತಾ ಇದಾರೆ ಅಂತ. ಫ್ಲೈಟ್ ಆಯ್ತಮ್ಮ ಹೌದಮ್ಮ ಕರೆಕ್ಟ್ 22ನೇ ತಾರೀಕು ಮಾಡ್ತೇನೆ, ಯಾಕೆ ಆತರ ಕೇಳ್ತಾ ಇದೀಯ ಆತರ ಅಂತಂದೆ. ಇಲ್ಲ ಸರ್ ಒಬ್ರು ಬರ್ತಾ ಇದಾರೆ, ಅವರು ಫ್ಲೈಟ್ ಎಲ್ಲ ಬುಕ್ ಮಾಡ್ತಾ ಇದಾರೆ, ಅವ್ರು ಕನ್ಫರ್ಮ್ ಇದ್ರೆ ಮಾತ್ರ ನಾವು ಬರ್ತೀವಿ, ಇದರ ಇದು ಡೌಟ್, ಯಾಕಂದ್ರೆ ಅಷ್ಟು ಖರ್ಚು ಮಾಡ್ಕೊಂಡು ಅಲ್ಲಿಂದ ಬರ್ಬೇಕು ಅಂತ ಹೇಳ್ತಾರೆ. ಫ್ಲೈಟ್ ಚಾರ್ಜಸ್ ಇರುತ್ತೆ, ಹೌದೌದು, ಅಲ್ಲೇ 30-35,000 40,000 ಹೋಗೋದು ಬರೋದೆಲ್ಲ ಸೇರಿ 1,00,000 ಹತ್ರ ಆಗುತ್ತೆ. ನಮ್ ಫೀಸ್ ಏನೂ ಇಲ್ಲ ಅವ್ರಿಗೆ ಪಾಪ. ಸೊ ಇದ್ರ ಮೇಲೆ ಅಂದ್ರೆ ನಕ್ಷತ್ರ ನಾಡಿ ಕಲಿಬೇಕು ಅನ್ನೋದು ಒಂದು ಹಂಬಲ ವಾಹಿನಿ ನೋಡ್ಕೊಂಡು ಬಂದಿದೆ. ಹೌದು. ಆಮೇಲೆ ನನಗೂ ಒಂದು ಖುಷಿ ಏನು ಅಂತಂದ್ರೆ ಆ ಏರಿಯಾಗೂ ರೀಚ್ ಆಗ್ತಾ ಇದೆ, ದುಬೈ ಅಂತ ಏರಿಯಾ ರೀಚ್ ಆಗ್ತಾ ಇದೆ. ಆಸ್ಟ್ರೇಲಿಯಾದಿಂದ ಒಂದಿಬ್ರು ಫೋನ್ ಮಾಡಿದ್ರು, ಸರ್ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಂಘ ಇದೆ, ಅಲ್ಲೆಲ್ಲ ಮಾಡಿದ್ರೆ ವ್ಯವಸ್ಥೆ ಮಾಡೋಣ ಅಂತಂದೆ. ನಾ ಹೇಳ್ದೆ ನೀವು ವ್ಯವಸ್ಥೆ ಮಾಡಕ್ಕೆ ಅವ್ರು ನನ್ನ ಪ್ರೋಗ್ರಾಮ್ ನೋಡಿದ್ರೆ ಮಾತ್ರ ಆಸೆ ಆಗುತ್ತೆ. ನೀವು ಈ ತರ ಬಹಳಷ್ಟು ಜನ ಹೇಳ್ತಾರೆ, ಸರ್ ನಮ್ಮ ಊರದಲ್ಲಿ ಮಾಡಿ, ಪೂನಾದಲ್ಲಿ ಬನ್ನಿ ಅಂತ ಹೇಳಿದ್ರು. ನನ್ನ ನೋಡ್ದಲ್ಲೇ ಯಾರು ಜನರಲ್ ಆಗಿ ಬರೋದಿಲ್ಲ ಫಸ್ಟ್ ಪಾಯಿಂಟ್. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ಅಲ್ಲಿ ಸುಮ್ನೆ ಒಬ್ರು ಹೇಳಿದ ತಕ್ಷಣ ಒಬ್ರು ಕರೆಸ್ಪಾಂಡ್ ಮಾಡೋಣ ಅಂದ್ರೆ ಹಂಗ ಆಗಲ್ಲ, ಹಂಗ ನಡೆಯಲ್ಲ. ನೋಡಿದ ತಕ್ಷಣ ನಂಬಿಕೆ ಬಂದೇ ಬರ್ಬೇಕು. ಅದಕ್ಕೆ ಅವ್ರಿಗೆ ಏನ್ ಹೇಳಿದೆ ಅಂತಂದ್ರೆ ನಂದು ಪ್ರೋಗ್ರಾಮ್ ನೋಡಿ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನಕ್ಷತ್ರ ನಾಡಿ ದಿನೇಶ್ ಅಂತ, ಯಾವ್ದಾದ್ರು ಮಿಸ್ ಆಗಿದ್ರೆ ಅದ್ರಲ್ಲಿ ನೋಡಿ, ಅದೆಲ್ಲ ನೋಡಾದ್ಮೇಲೆ ನೀವು ಅವ್ರಿಗೆ ಒಂದು ನಂಬಿಕೆ ಬರುತ್ತೆ, ಓಕೆ ಈ ತರ ಕ್ಲಾಸಸ್ ಹೋಗ್ಬೋದು, ಕಲಿಬಹುದು ಅಂತ. ಸೊ ಈ ರೀತಿ ಮಾಡಿದಾಗ ಆಸ್ಟ್ರೇಲಿಯಾದಲ್ಲೆಲ್ಲ ಎಂಟೈರ್ ವರ್ಲ್ಡ್ ಅಲ್ಲಿ ನಮ್ಮ ಕನ್ನಡ ಜನ ಒಬ್ಬ 4 ದಿವಸದಲ್ಲಿ ಮಾಡ್ತಾ ಇದ್ದಾನೆ ಅಂತ ಒಂದು ಹೆಗ್ಗಳಿಕೆ, ನಮ್ಮ ಕನ್ನಡದ ಬಾವುಟನೂ ಅಲ್ಲಿ ಹಾಕ್ಬಿಡ್ಬೋದು ಎಲ್ಲ ಊರಲ್ಲೂ. ಖಂಡಿತ, ಬಿಕಾಸ್ ದುಬೈಯಿಂದ ಬರ್ತಿದಾರೆ ಅಂತ ಹೇಳಿದ್ರೆ ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಯಾಕೆ ಜಗತ್ತಿನ ಮೂಲೆಯಿಂದ ಬರ್ತಾ ಇದಾರೆ ಜನ, ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು ಯಾಕೆ ತಡ ಮಾಡ್ತಾ ಇದಾರೆ? ಖಂಡಿತ ಬಂದು ಬೇಗನೆ ಕಲಿಬಹುದು. ಯಾಕಂದ್ರೆ ತುಂಬಾ ಹತ್ರವಾಗಿರೋರು ನಾವೇ ಅಂತಾನೆ ಹೇಳ್ಬೋದು. ಅವರಲ್ಲಿರುವಂತ ಕ್ಯೂರಿಯಾಸಿಟಿ ನಾವ್ ಯಾಕೆ ತೋರಿಸಬಾರ್ದು? ಯಾಕಂದ್ರೆ ದುಬೈದಲ್ಲಿ ಇರೋರಿಗೆ ನಕ್ಷತ್ರ ನಾಡಿ ಕಲ್ತು ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಇರೋರಿಗೆ ಖಂಡಿತ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಫ್ಲೈಟ್ ಅಷ್ಟೊಂದು ಖರ್ಚು ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿದ್ರೆ ಅವರಲ್ಲಿ ಕಲಿಯುವಂತ ಒಂದು ಹಂಬಲ ಎಷ್ಟು ಜಾಸ್ತಿ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ದಿನೇಶ್ ಗುರೂಜಿ ಅವರಿದ್ದಾರೆ. ಹಾಗೇನೆ ನಾಳಿನ ಸಂಚಿಕೆಯಲ್ಲಿ ನಮ್ಮ ಜೊತೆಲಿ ಹೆಬ್ಬಾಳ್ ಅಲ್ಲಿ ಇರುವಂತಹ ಶನೇಶ್ವರನ ದೇವಸ್ಥಾನದಲ್ಲಿ ಇರುವಂತಹ ಮುಖ್ಯ ಅರ್ಚಕರಾಗಿರುವಂತಹ ಮಹೇಶ್ ಅವರು ಅತಿಥಿಯಾಗಿ ಬರ್ತಾ ಇದ್ದಾರೆ. ಗುರೂಜರ್ ಬಳಿಯಲ್ಲಿ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಕಲಿತು ಅಡ್ವಾನ್ಸ್ ಕ್ಲಾಸಸ್ ನ ಕೂಡ ಅಟೆಂಡ್ ಮಾಡಿ ಪುಸ್ತಕವನ್ನ ತಗೊಂಡು ಪುಸ್ತಕದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ, ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ನಾಳೆ ಬರ್ತಾ ಇದ್ದಾರೆ. ಖಂಡಿತ ಸಾಕಷ್ಟು ಮಾತನಾಡೋದಕ್ಕೆ ಇದೆ ಅವ್ರ ಜೊತೆಲಿ ಅಂತ ಹೇಳ್ತಾ, ಕಲ್ತಿರುವಂತ ಸ್ಟೂಡೆಂಟ್ಸ್ ಅವರ ಅಭಿಪ್ರಾಯವನ್ನ ಯಾವ ರೀತಿ ಹಂಚ್ಕೊಳ್ತಾರೆ ಅಂತ ನೋಡ ಬನ್ನಿ. ನಾನು ದೀಪಾ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ಇಲ್ಲೇ ಹನುಮನ್ ನಗರದಿಂದ. ದಿನ ಆ್ಯಕ್ಚುಲಿ ಎವ್ರಿ ಡೇ ನಾವು ಜ್ಯೋತಿಷ್ಯ ನೋಡ್ತೀವಿ, ಎಲ್ಲ ಚಾನಲ್ಸಲ್ಲೂ ನೋಡ್ತೀವಿ. ಹೀಗೆ ಕಸ್ತೂರಿ ಚಾನಲಲ್ಲಿ ನಾನು ನೋಡುವಾಗ ನಕ್ಷತ್ರ ನಾಡಿ ಅಂತ ದಿನೇಶ್ ಗುರುಜಿ ಅವ್ರದ್ದು ಪ್ರೋಗ್ರಾಮ್ ನೋಡಿದಾಗ ಏನೋ ಒಂಥರ ಹೊಸ ಕಾನ್ಸೆಪ್ಟ್ ಇಷ್ಟ ಆಯಿತು. ಎಲ್ಲರೂ ಆ್ಯಕ್ಚುಲಿ ಎವ್ರಿ ಡೇ ಆ ರಾಶಿ ಈ ರಾಶಿ ಅಂತ ತುಂಬಾ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಕ್ಷತ್ರ ನಾಡಿ ಪ್ರೋಗ್ರಾಮ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಹೊಸ ಕಾನ್ಸೆಪ್ಟ್ ಅಂತಂದರೆ ನಾವೇ ಕಲಿತು ನಮ್ಮ ಜ್ಯೋತಿಷ್ಯ ನಾವೇ ತಿಳ್ಕೊಳ್ಬೋದು ಅಂತಂದರೆ ಇದು ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟ್. ಎಲ್ಲ ಸಣ್ಣ ಒಂದು ಎಲ್ಲ ಥರನೂ ತಿಳ್ಕೊಬೇಕಂತ ಏನೂ ಇಲ್ಲ. ಆಸ್ಟ್ರಾಲಜಿ ಅಂತಂದ್ರೆ ನಾವೇನೋ ತುಂಬ ದೊಡ್ಡ ನಾಲೆಜ್ ಅಂತ ಅದೇ ಒಂದು ತುಂಬ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿರ್ಬೇಕಂತ ತಿಳ್ಕೊಳ್ತೀವಿ. ಬಟ್ ಹಾಗೇನೂ ಇಲ್ಲ. ಈಗ ನಾವು ಸ್ಟೂಡೆಂಟ್ಸ್ ಇಲ್ಲಿ ಎಲ್ಲ ಥರ ಏಜ್ನವರು ಬಂದಿದ್ದೀವಿ. ಅಂದರೆ ಮಿಡ್ಲ್ ಏಜು ಮತ್ತು ವಯಸ್ಸಾದವ್ರು ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ಗೊತ್ತಿರೋರು ಇದ್ದಾರೆ, ಗೊತ್ತಿಲ್ಲದೆ ಇರೋರು ಇದ್ದಾರೆ. ಬಟ್ ದಿನೇಶ್ ಗುರೂಜಿಯಿಂದ ತಿಳ್ಕೊಬೇಕಾಗಿರೋದು ಏನೋ ಸಾಕಷ್ಟು ಇದೆ. ಈ 4 ಡೇಸಲ್ಲಿ ನಾವು ಸಾಕಷ್ಟು ಕಲಿತಾ ಇದ್ದೀವಿ. ಈ ಕ್ಲಾಸಲ್ಲೇ ನಮ್ಮ ಭವಿಷ್ಯನ ನಾವೇ ಏನಿದೆ ಹೇಗಿದೆ ಅನ್ನೋದನ್ನ ತುಂಬ ಸಣ್ಣದಾಗಿ ತಿಳ್ಕೊಂಡು ಅದರಲ್ಲಿ ಸಾಕಷ್ಟು ಏನೇನು ಸಮಸ್ಯೆ ಇದ್ರೂ ಅದಕ್ಕೆಲ್ಲ ಪರಿಹಾರ ನಾವು ಇಲ್ಲೇ ಕಂಡು ಹಿಡ್ಕೊಳ್ತಿದ್ದೀವಿ. ಐ ಥಿಂಕ್ ಎಲ್ಲರೂ ಇದನ್ನ ಕಲಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಕ್ಷತ್ರ ನಾಡಿಯನ್ನ ಕಲ್ತಿರುವಂತವ್ರು ತುಂಬಾನೇ ಚೆನ್ನಾಗಿ ಅವರ ಅಭಿಪ್ರಾಯವನ್ನ ಹಂಚ್ಕೊಂಡ್ರು. ಗುರುಜಿ ಒಂದು ಕರೆ ಸದ್ವಾಗಿದೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಚಿತ್ರದಿಂದ ಮಾತಾಡ್ತಾ ಇದ್ದೀನಿ. ಹಾ, 26 9/88. ಓಕೆ. ಬೆಳಗ್ಗೆ 5 ಗಂಟೆ 5 ನಿಮಿಷ. ನಮ್ಮ ಮಗಳು ಪೂಜಾ. ಪೂಜಾನಾ? 5 ಗಂಟೆ 5 ಗಂಟೆ ಎಷ್ಟು ನಿಮಿಷಮಾ? 5 ಗಂಟೆ 5 ನಿಮಿಷ. ಸರಿ. ಹುಟ್ಟಿರುವಂತ ಜಾಗ ಚಿತ್ರದುರ್ಗ ಅಲ್ವಾ? ಅಲ್ಲ, ಕಾರವಾರ. ಕಾರವಾರ? ಕಾರವಾರ. ಏನ್ ಕೇಳ್ಬೇಕಿತ್ತು ಅವ್ರ ಬಗ್ಗೆ? ಅವ್ರ ಬಗ್ಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಆಗುತ್ತಾ ಇಲ್ಲ ಅಂತ. ಸರಿ, ಗುರುಜಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. 26 ಸೆಪ್ಟೆಂಬರ್ 1988 ಮೀನ ರಾಶಿ ಬರ್ತಾ ಇದೆ. ಮೀನ ರಾಶಿಲಿ ಬರ್ತಕ್ಕಂತ ನಕ್ಷತ್ರ ನೋಡಿದಾಗ ಉತ್ತರಾಭಾದ್ರ ನಕ್ಷತ್ರ ಬರ್ತಾ ಇದೆ. ಕೇತು ದಶೆ ನಡೀತಾ ಇದೆ. ಕೇತು ದಶೆಯಲ್ಲಿ 2018 ಶನಿ ಭುಕ್ತಿ. ಕೇತು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ. 10-11 ಕಾಂಬಿನೇಷನ್ ಬರಬೇಕು. ಕೇತುಲಿ 10 ಬರ್ತಾ ಇದೆ, ಕೇತು ಮತ್ತೆ ಶನಿಲಿ 10 ಬರ್ತಾ ಇದೆ. ಸ್ವಲ್ಪ 12 ಬಂದಾಗ
ಎಕ್ಸಾಮ್ ಬರೆಯೋ ಟೈಮಲ್ಲಿ ಏನಾಗುತ್ತೆ, ಹತ್ರದಲ್ಲಿ ಬಂದು ಹೋಗ್ತಕ್ಕಂಥದ್ದು, ಮಾರ್ಕ್ಸ್ ಅಲ್ಲಿ ಕಮ್ಮಿ ಆಗ್ತಕ್ಕಂಥದ್ದು, ಅಥವಾ ಇಂಟರ್ವ್ಯೂ ಅಲ್ಲಿ ಅಂದ್ರೆ ಈ ಏನಂತಾರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಅಥವಾ ಕಮ್ಯುನಿಕೇಶನ್ ರಿಲೇಟೆಡ್ ಅಲ್ಲಿ ಸ್ವಲ್ಪ ಹತ್ರ ಬಂದು ಹೋಗ್ತಕ್ಕಂಥದ್ದು 12 ಬಂದಾಗ ಹೆಚ್ಚಾಗಿ ಇದಾಗುತ್ತೆ. ಏನ್ ಇದಕ್ಕೆ ಜಾಬ್ ಅಪ್ಲೈ ಮಾಡಿದ್ದಾರೆ? ಅವ್ರು ಯಾವ್ದೋ ಈಗ ಸದ್ಯಕ್ಕೆ ಸ್ಕೂಲ್ ಟೀಚರ್ ಇದೆ. ಸ್ಕೂಲ್ ಟೀಚರ್ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ರಿಲೇಟೆಡ್ ಸ್ಕೂಲ್ ಟೀಚರ್. ಗೌರ್ಮೆಂಟ್ ಸ್ಕೂಲ್ಗೆ ಏನಾದ್ರು ಅಪ್ಲೈ ಮಾಡ್ಬೇಕು ಅಂತಿದಾರಾ? ಗೌರ್ಮೆಂಟ್ ಸ್ಕೂಲ್ ಟ್ರೈ ಮಾಡ್ತಾರೆ. ಈಗ ಮುಂದೆ ಬರ್ತಕ್ಕಂಥ 2017 ಆದ ನಂತರ ಅಂದ್ರೆ 18ರಲ್ಲಿ ಸಿಗ್ತಕ್ಕಂಥ ಚಾನ್ಸಸ್ ಒಂದು 50% ಇದೆ, 100% ಇರಲ್ಲ. ಯಾಕೆಂದ್ರೆ ದಶಾದಲ್ಲಿ 11 ಬರಬೇಕು, 10 ಮಾತ್ರ ಬರ್ತಾ ಇದೆ. ಹತ್ರದಲ್ಲಿ ಬಂದು ಹೋಗ್ತಕ್ಕಂಥದ್ದು ವಿಶೇಷವಾಗಿ ಗಣಪತಿಯ ಮಂತ್ರವನ್ನು ಚಾಂಟ್ ಮಾಡಬೇಕು. ಓಂ ವಕ್ರತುಂಡಾಯ ಹುಂ, ಆ ಒಂದು ಮಂತ್ರ ಬೆಳಿಗ್ಗೆ 216, ಸಂಜೆ 216 ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಮುಂದೆ ಬರ್ತಕ್ಕಂಥ ಶುಕ್ರದಶೆ ಅದ್ಭುತವಾಗಿದೆ. ಶುಕ್ರದಶೆಯಲ್ಲಿ 10-11 ಸ್ಟ್ರಾಂಗ್ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಬರುತ್ತೆ, ಬಟ್ ನಿಧಾನವಾಗಿ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಅದನ್ನ ಪೂರಕವಾಗಿ ಬೇಗ ಮಾಡ್ಕೋಬೇಕು ಅಂತಂದ್ರೆ ಓಂ ವಕ್ರತುಂಡಾಯ ಹುಂ ಅಂತ ವಿಶೇಷವಾಗಿ ಆ ಮಂತ್ರವನ್ನು ಪಠನೆ ಮಾಡಿ, ಇದರ ಜೊತೆಗೆ ಸಾಧ್ಯವಾದ್ರೆ ಆ ಒಂದು 9 ಒಂದು ಗಿಡಮೂಲಿಕೆಯ ಒಂದು ಕಾಂಡವನ್ನು ನಾನು ಮಾಡಿರ್ತಕ್ಕಂಥ ಒಂದು ತಾಯ್ತಾನ ಹಾಕೊಳ್ಳಿ, ಎಲ್ಲಾ ಗ್ರಹಗಳು ನ್ಯೂಟ್ರಲೈಸ್ ಆಗುತ್ತೆ, ಒಳ್ಳೇದಾಗುತ್ತಮ್ಮ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ನಕ್ಷತ್ರ ನಾಡಿ ಕ್ಲಾಸಸ್ ಯಾವಾಗ ಇರೋದಂತ ತಿಳ್ಕೊಳ್ಳೋದು ಕುತೂಹಲ ಇರೋರಿಗೆ ಖಂಡಿತ ಡೇಟ್ಸ್ ನಾನು ಹೇಳ್ತಾ ಇದ್ದೀನಿ. ಮಾರ್ಚ್ 4 ಮತ್ತು 5ನೇ ತಾರೀಕಿಗೆ ಮೈಸೂರಲ್ಲಿ ದಿನೇಶ್ ಗುರೂಜಿ ಅವರು ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. 25 ಹಾಗೂ 26ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. ಹಾಗೂ ಏಪ್ರಿಲ್ 22, 23 ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ವೆನ್ಯೂ ಹಾಗೂ ಡೀಟೇಲ್ಸ್ ನ ಖಂಡಿತ ವೆರಿ ಶಾರ್ಟ್ಲಿ ನಾವು ಹೇಳ್ತೀವಿ. ಹೈಯರ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ಇಷ್ಟಪಡೋರಿಗೆ ಪುಸ್ತಕ ಬೇಕು, ಮಂತ್ರತಂತ್ರ ಯಂತ್ರ ಈ ಪುಸ್ತಕ ಬೇಕು ಅಂತ ಇರೋರು ಖಂಡಿತ ಹೈಯರ್ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಈ ಒಂದು ಪುಸ್ತಕ ಕೂಡ ನಿಮಗೆ ಸಿಗುತ್ತೆ. 11th and 12th ಫೆಬ್ರವರಿ ಮೈಸೂರಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. 18th and 19th ಗೆ ಶಿವಮೊಗ್ಗದಲ್ಲಿ, 25 ಹಾಗೂ 26 ಹುಬ್ಬಳ್ಳಿಯಲ್ಲಿ ಹೈಯರ್ ಕ್ಲಾಸ್ ಅಂದ್ರೆ ಅಡ್ವಾನ್ಸ್ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ ಗುರೂಜಿ ಅವರು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಟಿ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಹಾಗೇನೆ ಗುರುಜಿ ನಾವು ಮಾತನಾಡ್ತಾ ಇದ್ವಿ ನಾಳಿನ ವಿಶೇಷ ಗುರು ಪುಷ್ಯ. ಹೌದು ಹೌದು, ಖಂಡಿತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನಾಳೆ ಒಂದು 11 ಗಂಟೆ ಆದ ನಂತರ ಅಂದ್ರೆ 11 o'clock ಆದ ನಂತರ ಗುರುವಾರ ಪುಷ್ಯ ನಕ್ಷತ್ರ ದಿವಸ ಬಂದಾಗ, ಅಂದ್ರೆ ವಿಶೇಷವಾಗಿ ಪುಷ್ಯ ನಕ್ಷತ್ರ ಮತ್ತೆ ಗುರುವಾರ ಎರಡೂ ಬಂದಾಗ ಈ ಯೋಗ ಬಹಳ ವರ್ಷದಲ್ಲಿ 1, 2 ಸತಿ 3 ಸತಿ ಅಷ್ಟೇ ಬರೋದು. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಬೆಳಗಿನ ಜಾವದಲ್ಲಿ ಬಂದ್ರೆ ವಿಶೇಷವಾಗಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೋದು. ಅಂದ್ರೆ ಯಾರಾದ್ರೂ ಒಂದು ವಿಶೇಷವಾಗಿ ಒಂದು ಪೂಜೆ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ಗೃಹಪ್ರವೇಶ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ. ಇದು ಮಧ್ಯಾಹ್ನ ಬಂದಿರೋದ್ರಿಂದ ಸ್ವಲ್ಪ ಅಷ್ಟು ಮುಹೂರ್ತ ಭಾಗದಲ್ಲಿ ಒಳ್ಳೇದಲ್ಲ. ಆದ್ರೂ ಕೂಡ ಗುರು ಪುಷ್ಯಾಮೃತ ಯೋಗ ಅಂತಂದ್ರೆ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದನ್ನ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ. ಇದು ಎಲ್ಲಾ ಯೋಗದಲ್ಲಿ ಹೈಯೆಸ್ಟ್ ಲೆವೆಲ್ ಇಟ್ಟಿರ್ತಕ್ಕಂಥದ್ದು. ಇದನ್ನ ಹೊರತುಪಡಿಸಿ ಮತ್ತೆ ಈ ಒಂದು ಸೂರ್ಯನ್ಗೂ ಹೇಳ್ತಾರೆ. ಸೂರ್ಯನ್ಗೂ ಒಂದು ಪುಷ್ಯ ನಕ್ಷತ್ರ ಬಂದಾಗ, ಸೊ ಭಾನುವಾರ ಬರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಬಂದಾಗ ಅದು ಒಂದು ಯೋಗ ಅಂತ ಹೇಳ್ತಾರೆ. ನಾಳೆ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು. ಯಾರ್ಯಾರಿಗೆ ಈ ತೋರ್ಬೆಳಲ್ಲಿ ಈ ಒಂದು ಉಂಗುರ ಹಾಕೊಂಡಿದಾರ, ಜನರಲಿ ತೋರ್ಬೆಳ ಹಾಕೋದು ಗುರುವಿನ ಉಂಗುರ, ಇದನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ನಾಳೆ ಇದೆ. ನಾಳೆ 1:30 ಇಂದ 2:00 ನಿಮಗೆ ಗುರು ಹೋರ ಬರುತ್ತೆ. ಅದರ ಜೊತೆಗೆ ಗುರು ಪುಷ್ಯಾಮೃತ ಯೋಗನೂ ಇರುತ್ತೆ. ಉಂಗುರವನ್ನು ಬಿಚ್ಚಿಟ್ಟು ಫಸ್ಟ್ ನೀರಲ್ಲಿ ತೊಳಿರಿ, ಅದಾದ ನಂತರ ಹಾಲಲ್ಲಿ ತೊಳಿರಿ, ಹಸಿ ಹಾಲಲ್ಲೇ ತೊಳಿಬೇಕು. ಅದಾದ ನಂತರ ಮತ್ತೆ ನೀವು ನೀರಲ್ಲಿ ತೊಳಿರಿ. ತೊಳೆದಾದ್ಮೇಲೆ ದೇವ್ರ ಹತ್ರ ಇಟ್ಬಿಟ್ಟು ಅದಕ್ಕೆ ಅರ್ಶನದ ಕೊಂಬದಿಂದನೇ ಪುಡಿ ಮಾಡಿರ್ತಕ್ಕಂಥ ಒಂದು ಅರ್ಶನ ಇಟ್ಬಿಟ್ಟು ಯೆಲ್ಲೋ ಕಲರ್ ಫ್ಲವರ್ ಒಂದೇ ಒಂದು ಇಟ್ಬಿಟ್ಟು ಈ ಮಂತ್ರವನ್ನು ಕೊಡ್ತೀನಿ. ಈ ಮಂತ್ರವನ್ನು 108 ಸತಿ ಪಠನೆ ಮಾಡಿ. ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು 108 ಸತಿ ಪಠನೆ ಮಾಡಿ ನಮಸ್ಕಾರ ಮಾಡಿ ಒಂದು ಗಂಧದ ಕಟ್ಟಿ ಹಚ್ಬಿಟ್ಟು ಮತ್ತೆ ಹಾಕೊಳ್ಳಿ. ಫುಲ್ ಎನರ್ಜೈಸ್ ಆಗ್ಬಿಡುತ್ತೆ. ಆ ಸ್ಟೋನ್ ಕಂಪ್ಲೀಟ್ ಎನರ್ಜೈಸ್ ಆಗುತ್ತೆ. ಇದನ್ನ ನಾನು ನನ್ನ ಬುಕ್ಕಲ್ಲಿ ಸ್ಟೋನ್ಸ್ ಹೇಗೆ ಎನರ್ಜೈಸ್ ಮಾಡಬೇಕು ಅನ್ನೋದು ಕೊಟ್ಟಿದ್ದೀನಿ. ನನ್ನ ಬುಕ್ ಏನೇನು ವಿಚಾರ ಇದೆ ಎಲ್ಲಾನು ಸಿಗುತ್ತೆ ನಿಮ್ಗೆ. ಸ್ಟೋನ್ ಬಗ್ಗೆ, ರುದ್ರಾಕ್ಷಿ ಬಗ್ಗೆ, ಫೆಂಕ್ಷಿ ಬಗ್ಗೆ, ಯಾವ ತಂತ್ರ, ಯಾವ ಮಂತ್ರ, ಹೇಗೆ ಗಂಡ ಹೆಂಡತಿ ವಿರಸ ಇದ್ರೆ ಹೇಗೆ ಮಾಡ್ಕೋಬೇಕು, ಮಕ್ಕಳಾಗಿಲ್ಲ ಏನೇನ್ ಮಾಡ್ಕೋಬೇಕು ಎಲ್ಲಾನು ಕೊಟ್ಟಿದ್ದೀನಿ. ಗಂಡು ಮಗು ಬೇಕಾ, ಗಂಡು ಮಗು ಮಾಡ್ಕೊಳಕ್ಕೂ ಒಂದು ತಂತ್ರ, ಹೆಣ್ಣು ಮಗು ಬೇಕಾ, ಬರೀ ಗಂಡು ಮಕ್ಕಳೇ ಹುಡ್ತಾರೆ, ನಮ್ಮಲ್ಲಿ ಹೆಣ್ಣು ಸಂತಾನ ಇಲ್ಲ ಅಂತರೂ ಇರುತ್ತೆ ಪ್ರಾಬ್ಲಮ್, ಅಂತವ್ರಿಗೂ ಯಾವ ರೀತಿ ಮಾಡ್ಕೋಬೇಕು ಕಂಪ್ಲೀಟ್ ಪ್ಯಾಕೇಜ್ ಆ ಒಂದು ಬುಕ್ ಅಲ್ಲಿ ಕೊಟ್ಟಿದ್ದೀನಿ. ಆ ಬುಕ್ ಹಿಡಿದ್ರೆ ವರ್ತ್ ಅಂತ ಹೇಳ್ತೀರಾ. ಒಂದು ಸಮಯದ ಅಭಾವದಿಂದ
ಹಣ ಪೋಲಾಗ್ತಕ್ಕಂಥ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ, ಮನೆಯಲ್ಲಿ ಫಸ್ಟ್ ನೀವು ಹಣ ಜಾಸ್ತಿ ಖರ್ಚಾಗ್ತಾ ಇದೆ ಅಂದ್ರೆ ಫಸ್ಟ್ ನೀವು ಮನೇಲಿ ಹುಡುಕ್ಬೇಕಾಗಿರತ್ತಂಥದ್ದು ನಲ್ಲಿ. ಯಾವ್ದಾರು ನಲ್ಲಿ ಸೋರ್ತಾ ಇದೆಯಾ ಅಂತ ಫಸ್ಟ್ ಹೋಗಿ ನೋಡಿ. ಯಾವ್ದಾರು ನಲ್ಲಿ ಅದನ್ನ ನೀವು ದಯವಿಟ್ಟು ಯಾವ್ದಾರು ನಲ್ಲಿ ಸೋರ್ತಾ ಇದೆ ಅಂದ್ರೆ ಅದನ್ನ ಟೈಟ್ ಮಾಡಿ 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 ಸ್ಕ್ರೂನ ಹಾಳು ಮಾಡ್ಬಿಡಿ. ಅದಿನ್ನೂ ಅಷ್ಟು ಸೋರಿ ಈ ಸೋರಿಕೆ ಏನಕ್ಕೆ ಅಂದ್ರೆ ಫೆಂಗ್ಶೂಯಲ್ಲಿ ನೀರಿಗೆ ಈ ಹಣವನ್ನು ನೀರಿಗೆ ಹೋಲಿಸಿದ್ದಾರೆ. ವಾಟರ್ ಇಸ್ ಈಕ್ವಲ್ ಟು ಮನಿ, ವಾಟರ್ ಇಸ್ ಈಕ್ವಲ್ ಟು ವೆಲ್ತ್. ಯಾವಾಗ ನಾವು ಹೆಚ್ಚಿಗೆ ನೀರು ಹಾಕ್ತಾ ಇರ್ತೀವಿ ಮನೇಲಿ, ತುಂಬಾ ಜನ ಬಚ್ಚಲಲ್ಲಿ ನೀರು ಹಾಕೋದು ಒಂದು ಅಭ್ಯಾಸ. ಹೌದು ಹೌದು, ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಏನು ಸ್ನಾನ ಒಂದು 3/4 ಬಕೆಟ್ ಮಾಡ್ಕೊಳ್ತಾರೆ, 1/4 ಬಕೆಟ್ ಉಳಿದಿರುತ್ತೆ, ಫುಲ್ ಚೆಲ್ಬಿಡೋದು. ಈ ಬುದ್ಧಿ ಬಂದಾಗ ಮನೇಲಿ ಇರ್ತಕ್ಕಂಥವ್ರಿಗೆಲ್ಲ ಹಣ ಖರ್ಚಾಗುತ್ತೆ ಜಾಸ್ತಿ. ಇದು ಟೆಕ್ನಿಕಲಿ ಹೌದು ಮತ್ತೆ ಸೈಂಟಿಫಿಕಲಿ ಹೌದು. ಯಾಕಂದ್ರೆ ಪ್ರತಿಯೊಂದು ನಮ್ಗೆ ಪಂಚಭೂತಗಳು ನಮ್ಗೆ ಸೇವೆಗೆ ಅಂತಾನೆ ಕೊಟ್ಟಿರ್ತಕ್ಕಂಥದ್ದು. ಪಂಚಭೂತಗಳು ಏನೇನಿದೆ ಅಂತಂದ್ರೆ ಆದ್ರೆ ಗಾಳಿ, ನೀರು, ಆ ಪಂಚಭೂತಗಳು ಮತ್ತೆ ಸ್ಪೇಸ್, ಈ ತರ ಫೈರ್, ಅರ್ತ್, ಏರ್, ವಾಟರ್ ಅಂತ ಇರಿದಾಗ ವಾಟರ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಬೇಕು. ಎಷ್ಟು ಅಮೂಲ್ಯ ಅಂದ್ರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಹತ್ರ ಚಿನ್ನ ಇದ್ರು ಒಂದೇ, ಬಿಲ್ಡಿಂಗ್ ಗಳಿದ್ರು ಒಂದೇ, ದುಡ್ಡು ಇರುಗಳು ಒಂದೇ, ನೀರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಪ್ರತಿಯೊಂದು ಏನು ಮಾಡಕ್ಕಾಗಲ್ಲ. ಸೊ ವಾಟರ್ ಇಸ್ ದಿ ಸೇಕ್ರೆಡ್ ರಿಸೋರ್ಸಸ್. ನಮ್ಮ ನೀರನ್ನು ನಾವು ಪ್ರತಿಯೊಂದು ಮಂತ್ರದ ಮುಖೇನ ಒಂದು ಲಾಸ್ಟ್ ಅಲ್ಲಿ ಮಂತ್ರ ಪುಷ್ಪಂ ಹೇಳ್ಬೇಕಾದ್ರೂ ಆ ನೀರಿಂದು ವಿಶೇಷತೆನೂ ಹೇಳ್ತೀವಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪ್ರಜಾವಾನ್ ಭವತಿ ಅಂತ ಹೇಳ್ತೀವಿ. ಅದರಲ್ಲಿ ಆ ನೀರಿನ ಮಹತ್ವನೂ ಅಲ್ಲಿ ಹೇಳ್ತೀವಿ, ಆ ಮಂತ್ರ ಪುಷ್ಪಮಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಈ ರೀತಿ ಇದ್ದಾಗ ಫಸ್ಟ್ ಎಲ್ಲಾ ನಲ್ಲಿನೂ ಚೆಕ್ ಮಾಡಿ ರಿಪೇರಿ ಮಾಡಿಸಿ. ರಿಪೇರ್ ಯುವರ್ ಟ್ಯಾಪ್ಸ್ ಫಸ್ಟ್. ಹಣ ಬರೋದಂತೂ ಬರುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಾರಬ್ಧ ಚೆನ್ನಾಗಿದೆ ಬರುತ್ತೆ, ಹೋಗೋದು ಸುಮ್ನೆ ಅನ್ಯಾಯವಾಗಿ ಹೋಗ್ಬಾರ್ದು. ಆಮೇಲೆ ಬಕೆಟ್ ಅನ್ನ ಟಾಯ್ಲೆಟ್ ಅಲ್ಲಿ ಮತ್ತೆ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಮಿತವಾಗಿ ಯೂಸ್ ಮಾಡಿ. ಇದ್ದಿದ್ದು ಜೋರಾಗಿ ಚೆಲ್ಬೇಡಿ. ಅದು ಮಕ್ಕಳಿಂದಾನೇ ಹೇಳ್ಕೊಡಿ. ಇಲ್ಲಿ ನಮಗೆ ನೀರು ಉಳಿತಾಯ ಆಗುತ್ತೆ, ನಿಮ್ಮ ಹಣನೂ ಉಳಿತಾಯ ಆಗುತ್ತೆ. ಸರಿ ಗುರುಜಿ, ಹಣ ಉಳಿಸೋದಕ್ಕೆ ಒಂದು ಒಳ್ಳೆ ಉಪಾಯವನ್ನ ತಿಳಿಸ್ಕೊಟ್ಟಿದ್ದೀರಾ, ತಂತ್ರವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತು ತುಂಬಾನೇ ಚೆನ್ನಾಗಿ ಮಾತನಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ. ಖಂಡಿತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಸ್ಗೆ ಕರೆ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಕ್ಲಾಸಸ್ಗೆ ಕೂಡ ಅಟೆಂಡ್ ಆಗಬಹುದು. ಗುರುಜಿ ಹತ್ರ ಮಾತನಾಡಬೇಕು ಅಂತ ಹೇಳಿದ್ರು ಕೂಡ ಕಾಲ್ ಮಾಡಬಹುದು. ಅವ್ರನ್ನ ಮೀಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಕರೆಯಲ್ಲೇ ಒಂದು 20 ಮಿನಿಟ್ಸ್ ಅವ್ರು ನಿಮ್ ಜೊತೆ ಮಾತನಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿ ಆಗ್ತೀನಿ ವಿಶೇಷ ಗೆಸ್ಟ್ ಜೊತೆಲಿ ಅಂತ ಹೇಳ್ತಾ ನಮಸ್ಕಾರ.